ಸಾಕಲ್ವಾ? ಸೊ ರೆಡಿ ಆಗಿದೆ ನೋಡಿ. ರಾಹುಲ್ ಕೋವಿಡ್ ಮಧ್ಯದಲ್ಲಿ ನಮ್ದು ಒಂದು ಬೇರೆ ತರ ಒಂದು ಸ್ಟಾರ್ಟ್ಅಪ್ ಒಂದ್ ಸಾಕು ಅನ್ಸುತ್ತೆ ಬಿರಿಯಾನಿ. ಕಲರ್ ನೋಡಿ ಇದಾಗುತ್ತೆ. ನೋಡೋದ ಟೇಸ್ಟ್ ನೋಡೋದು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದೀರಾ ಫ್ಲೇವರ್ಸ್ ಆಫ್ ಕರುನಾಡು. ಆಯ್ತು, ಅವ್ನ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಸೊ ಏನಕ್ಕಪ್ಪ ಇದೆಲ್ಲ ಇಟ್ಕೊಂಡು ನಿಂತಿದೀವಿ ಅಂತಂದ್ರೆ, ಇವತ್ತು ಒಂದು ದೊಡ್ಡ ಸೆಲೆಬ್ರೇಷನ್ ನಡೀತಾ ಇದೆ. ಫುಲ್ಲು ಇಲ್ಲೆಲ್ಲ ಡೆಕೋರೇಷನ್ ಮಾಡ್ಬೇಕು ಅನ್ಕೊಂಡ್ವಿ. ಸೊ ಅದನ್ನ ಮುಂದೆ ಬರೋ ದಿನಗಳಲ್ಲಿ ಮಾಡೋಣ. ಸದ್ಯಕ್ಕೆ ಬಜೆಟ್ ಅಷ್ಟಿಲ್ಲ. ಸ್ಟ್ರೈಟ್ ಆಗಿ ಮ್ಯಾಟರ್ ಬರೋಣ. ಏನ್ ಸೆಲೆಬ್ರೇಷನ್ ಅಂತಂದ್ರೆ, ಸೊ ನಾವು ಆಲ್ಮೋಸ್ಟ್ ಬಂದ್ಬಿಟ್ವಿ 1000 ಸಬ್ಸ್ಕ್ರೈಬರ್ಸ್ ಹತ್ರ. 997 ಆಗಿದ್ದಾರೆ ಸದ್ಯಕ್ಕೆ. ಕಂಗ್ರಾಚುಲೇಷನ್ ಬ್ರದರ್. ಅದಕ್ಕೆ ಇವತ್ತು 1K ಆಗ್ಬೋದು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಈ ಸೆಲೆಬ್ರೇಷನ್ ಎಲ್ಲ ಫುಲ್ ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದ ನಮಗೂನುವೆ ಮಿಸ್ಟರ್ ಬಿಸ್ಟ್ ಹೆವಿ ಕಾಂಪಿಟೇಷನ್ ಹೋಗ್ತಾ ಇತ್ತು. ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಅಲ್ಲಿ ಒಂದ್ ಸ್ವಲ್ಪ ಮುಂದೆ ಇದಾರೆ ನಮ್ಗಿಂತ ಅಷ್ಟೇ. ಅವ್ರನ್ನು ಬೀಟ್ ಮಾಡ್ತೀವಿ ಮುಂದೆ ಫ್ಯೂಚರ್ ಅಲ್ಲಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಟೇಕ್ 2. ಅದೇ ಈ ಸೆಲೆಬ್ರೇಷನ್ ಗೆ ನಾವು ಆಲ್ಮೋಸ್ಟ್ 3 ಗಂಟೆಯಿಂದ ಕಾಯ್ತಾ ಇದೀವಿ. 95 ಇಂದ 97 ವರ್ಗ ಆಗೈತೆ. ನೆಕ್ಸ್ಟ್ ಏನು ಅಂದ್ರೆ ಸೆಲೆಬ್ರೇಷನ್ ಗೆ ಕೇಕ್ ತರ್ಸದ ಅನ್ಕೊಂಡ್ವಿ, ಬಟ್ ನಾವೇ ಮಾಡದ ಅಂತ ಕೇಳಿ ಫುಡ್ ಚಾನಲ್ ನಮ್ಮ ಚೆಫ್ ಬೇರೆ ಹಿಂದೆ ಕ್ಯಾಮ್ರಾ ಹಿಂದೆ ಕಾಯ್ತವ್ರೆ. ಕೇಕ್ ಅಲ್ವಾ ಗಿರೀಶ್, ಏನು ಅಂತ ನೀನೇ ಎಕ್ಸ್ಪ್ಲೈನ್ ಮಾಡ್ಬಿಡ. ಕೇಕ್ ತರನೆ ಆದ್ರೆ ಕೇಕ್ ಅಲ್ಲ. ಇದು ಡೋರ್ ತರಾನೆ, ಡೋರ್ ಅಲ್ಲ. ಡೆಸರ್ಟ್ ತರನೆ ಆದ್ರೆ ಡೆಸರ್ಟ್ ಅಲ್ಲ. ಮಂಚ ತರಾನೆ ಆದ್ರೆ ಮಂಚ ಅಲ್ಲ ಅಲ್ವಾ? ಏನದು ಯಾವ್ದೋ ಒಂದು ಒಟ್ನಲ್ಲಿ ಸ್ವೀಟು ಚೆನ್ನಾಗಿರುತ್ತೆ. ಫ್ರೂಟ್ಸ್ ಅವೆಲ್ಲ ಮಾಡ್ತಾ ಇದೀವಿ. ಸೊ ಅದ್ರದ್ದು ಹೆಂಗೆ ಪ್ರೊಸೀಜರ್ ಎಲ್ಲ ತೋರಿಸ್ತಾ ಇರ್ತೀವಿ. ಸೊ ಅದ್ ಮುಗ್ಸೋಷ್ರೊಳಗೆ 1K ಆಗಿರುತ್ತೆ ಅಂತ ನಮ್ಮ ಗಟ್ಟಿ ನಂಬಿಕೆ. ಮತ್ತೆ ಪ್ರೇ ಮಾಡ್ತಿದೀವಿ. ಜೈಷ್ಣವಿ ಕೂಡ ಪ್ರೇ ಮಾಡ್ತಿದ್ದಾರೆ, ಚಿಕ್ಕ ಪಾಪನುವೆ. ಜೈಷ್ಣವಿ ಆಲ್ ದಿ ಬೆಸ್ಟ್ ಹೇಳ್ಬಿಡ. ಆಗುತ್ತಲ್ವಾ ಇವತ್ತು 1K? ಆಗುತ್ತೆ, ಪಕ್ಕ ಆಗುತ್ತಲ್ವಾ? ಪಕ್ಕ. ಇಲ್ಲ ಕೇಕ್ ಇಲ್ಲ ತಂದಿಲ್ವಾ? ತಿಂದಿಲ್ಲ ಅಲ್ಲ ತಂದಿದ್ದಿಲ್ಲ. ಕೇಕ್ ತಂದಿದ್ಯಾ ನಮ್ಗೋಸ್ಕರ 1K ಸೆಲೆಬ್ರೇಷನ್ಗೆ? ಇಲ್ಲಿ ತೋರ್ಸು. ತಲೆ ಮೇಲೆ ಐತೆ. ಒರ್ಸ್ಕೋ ಇಲ್ಲಿ. ಸೊ 1K ಸೆಲೆಬ್ರೇಷನ್ಗೆ ನಾವೇ ಕೇಕ್ ಮಾಡ್ತಿದೀವಿ. ಜೈಷ್ಣವಿ ಮಾಡೋದಾ ಎಲ್ಲ ಸೇರ್ಕೊಂಡು ಇವಾಗ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಬಿಡೋದ? ಅದಕ್ಕಿಂತ ಮುಂಚೆ ಬೀರೇಶ್ ಎಂಟ್ರಿ ಆದ. ಆಗುತ್ತೆ, ಪಕ್ಕ ಆಗುತ್ತೆ ಬೀರೇಶ್, ಏನಿರುತ್ತೆ ಮೇಡಮ್. ಸೊ 1K ಅಂದ ತಕ್ಷಣ ಏನ್ ಕಡಿಮೆ 1Kಗೆ ಈ ರೇಂಜ್ ಸೆಲೆಬ್ರೇಟ್ ಮಾಡ್ತಾರೆ ಅನ್ಕೊಂಬಿಡಿ. 1K ಕಡಿಮೆ ನಂಬರ್ ಆಗಿರ್ಬೋದು, ಅದೇ 1K ಸಬ್ಸ್ಕ್ರೈಬರ್ಸ್ ನ ಒಟ್ಟಿಗೆ ಒಂದ್ ಕಡೆ ಸೇರ್ಸಿದ್ರೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾರೆ. ಸೊ ಆತರ ಕಾನ್ಫಿಡೆನ್ಸ್ ನ ತಗೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಇದೇ ತರ ನೀವು ಸಪೋರ್ಟ್ ಮಾಡಿ. ಯಾರು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ 1K ಅಷ್ಟೇ. ಸ್ವಲ್ಪ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ಬಿಡೋದ? 3, 2, 1 ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ದೂರ ಹೋಗ್ಬೇಕು. ಅಟೈರ್ ಮಾತ್ರ ಸ್ವಲ್ಪ ಟ್ರೆಡಿಷನಲ್ ಆಗಿರೋಣ ಅಂತ ಟ್ರೈ ಮಾಡಿದ್ವಿ. 998 ಆಯ್ತಾಯ್ತಾ? ಏನ್ ಟೆನ್ಷನ್ ಬೇಡ, ಇವತ್ತಾಗೆ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ಗೊತ್ತಲ್ಲ ರವೀನ್, ನಾವೇ ಹೊಸದಾಗಿ ಹಾಕೊಂಡು ಕ್ಲೀನ್ ಮಾಡ್ಬಿಟ್ಟು ಮಾಡ್ಬಿಡೋದ. ಇಂಥ ಡಬ್ಬ ಐಡಿಯಾಗಳೆಲ್ಲ ಇವನ್ ಒಬ್ಬಂಗೆ ಬರೋದು. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಆದ್ರೂ ಒಳ್ಳೆ ಐಡಿಯಾನೇ. ನೋಡೋಣ. ಇಷ್ಟೊತ್ತೇ ವೆಯ್ಟ್ ಮಾಡ್ಬಿಟ್ಟಿದೀವಿ. 3 ಜನಕ್ಕೆ ವೆಯ್ಟ್ ಮಾಡಲ್ಲ ಆದ್ರೂ ಮಾಡ್ಬೇಕು. ಮಾಡ್ತೀವಿ. ಸೊ ಕೇಕ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಲ್ಲ ಇಂಟ್ರೋದಲ್ಲಿ. ಸೊ ಕೇಕ್ ಮಾಡೇ ಮಾಡ್ತೀವಿ. ಇವಾಗ ಕಿಚನ್ಗೆ ಹೋಗ್ತಾ ಇದೀವಿ. ಮಾಡು ಅದೇ ಮಾಡ್ತೀನಿ, ನಾನು ನೋಡ್ತೇನೆ. ಸೊ ಫಸ್ಟ್ ಹಾಲ್ ಬೇಕು. ಓಕೆ, ಅರ್ಧ ಲೀಟರ್ ಹಾಲು ಇಲ್ಲ 1 ಲೀಟರ್ ಹಾಲು. 1 ಲೀಟರ್ ಬೇಡ, ಅಷ್ಟೊಂದು ಮಾತ್ರ ಎಷ್ಟು ಇಡ್ಸುತ್ತೆ ಅಷ್ಟು ಉಯ್ಯೋದು ಅಷ್ಟೇ. ರವೀನ್ ಆಂಗಲ್ ಕರೆಕ್ಟ್ ಐತಲ್ವಾ? ಐತೆ ಹಾಲು ಅಲ್ಲಿ ಕಡೆ ಕಿಚನ್. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಂದಿನಿ ಸ್ಪೆಷಲ್ ಹಾಲು ತಗೊಂಡಿದೀವಿ. ಎಷ್ಟು ಚೆನ್ನಾಗೋರೆ ನೋಡ್ತಾ ಬಂದ್ಬಿಡ್ತೀನಿ. 1 ಪೇಜಲ್ಲಿ ಐತೆ ಅದು. 1/2 ಲೀಟರ್ ಸಾಕಲ್ವಾ? 1/2 ಲೀಟರ್ ಸಾಕು. ಅದೇ ಜಾಸ್ತಿ ಆಗುತ್ತೆ. ಸಾಕು ಬಿಡು, ಅರ್ಧ ಲೀಟರ್ ಮಾಡೋದ. ಸೊ ಇವಾಗ ಕೇರ್ಫುಲ್ ಆಗಿರ್ಬೇಕು, ಯಾಕೆಂದ್ರೆ ಹಾಲು ನಾವು ಹಿಂಗ್ ಅನ್ನಷ್ಟಲ್ಲಿ ಉಪ್ಪು ಬಿಡುತ್ತೆ. ಸೊ ನೆಕ್ಸ್ಟ್ ಅದಿಲ್ಲ ಪಡ್ಡಿಂಗ್ ಪೌಡರ್. ಇದು ಆಕ್ಚುಲಿ ಪಡ್ಡಿಂಗ್ ಮಿಕ್ಸ್ ಕ್ಯಾರಮೆಲ್ ಫ್ಲೇವರು. ಸೊ ಒಂದೊಂದು 70 ಗ್ರಾಮ್ ಐತೆ, 140 ಗ್ರಾಮ್ ಐತೆ. ಹೌದು, ಮನೆಗಳಲ್ಲಿ ಹಾಲು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಒಂಚೂರು ಆ ಕಡೆ ಈ ಕಡೆ ಒಂದು 2 ರೀಲ್ಸ್ ನೋಡೋಷ್ಟಲ್ಲಿ ಉಪ್ಪು ಬಿಡುತ್ತೆ. ಸೊ ಫ್ರೂಟ್ಸ್ ಎಲ್ಲ ಇಲ್ಲಿ ಇಟ್ಟಿದೀವಿ ಸದ್ಯಕ್ಕೆ. ಬಾಳೆಹಣ್ಣು ಇದು ಸೊಳ್ಳೆ ಕಚ್ಚಬಾರ್ದು ಅಂತ ಸ್ಪೆಷಲ್ ಆಗಿ ತರಿಸಿರೋಂಥ ಒಂದು ಎಕ್ವಿಪ್ಮೆಂಟು. ಬಾಳೆಹಣ್ಣು ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಯಾಕೆ ಚಳಿ ಕೋಲ್ಡ್ ಅಂತನಾ? ಏನೇನೋ ಹಾಲು
ನೀವು ನೋಡಿ ಆಲ್ಕೋಹಾಲ್ -2 ಮಾರ್ಕ್ಸ್ ಫೇಲು 3,000 ಬಿಟ್ ಇಲ್ಲ 10,000 ಬಿಟ್ ಚೆಲ್ಲಿಲ್ಲ ತಾನೆ? ಚೆಲ್ಲಿಲ್ಲ. ಹಳೆ ಕಾಲದ ಫಿಲಮ್ ಅಲ್ಲಿ ಬಾಂಬ್ದು ವೈರ್ ಕಟ್ ಮಾಡ್ತಾರಲ್ಲ ಅದಕ್ಕೂ ಇದಕ್ಕೂ ಸಮ ಅನ್ಬೋದು. ಪರ್ಫೆಕ್ಷನ್ ನೋಡು, 1 ಡ್ರಾಪ್ ಕೆಳಗಡೆ ಚೆಲ್ಲಿಲ್ಲ. ಚೆಲ್ಲಿದ್ರೆ ಸೊ ನಂದಿನಿ ಬ್ರ್ಯಾಂಡ್ ಯೂಸ್ ಮಾಡ್ತಿರೋದು ನಾವು. ಅಕ್ಕಿ ಕೊಟ್ಬಿಡ್ತೇನೆ. ಕರ್ನಾಟಕದ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್. ನಂದಿನಿ ಹಾಲಿನ ದರವನ್ನ ಹೆಚ್ಚಳ ಮಾಡಲಾಗಿದೆ ರಾಜ್ಯ ಸರ್ಕಾರದಿಂದ. ನನಗಿದ್ರ ಒಂಥರ ಸಂತೋಷ. ಸೊ ಕ್ಯಾರಮೆಲ್ ಪಡ್ಡಿಂಗ್ ಪೌಡರ್. ಸೊ ಸೇಮ್ ಇದೇ ತರ ನಾವು ಲಾಯಲ್ ರೋಡ್ ಹೋಗಿ ತಗೊಂಡಿದ್ವಿ. ಅವ್ರು ಕೇಳಿದ್ರಾ? ಇಲ್ಲ, ಕಲರ್ ಚೇಂಜ್ ಆಗುತ್ತಾ? ಒಂದ್ ಸಾಕು ಅನ್ಸುತ್ತೆ ಬೇರೆ. ಕಲರ್ ನೋಡಿ ಇದಾಗುತ್ತೆ. ನೋಡೋದ ಟೇಸ್ಟ್ ನೋಡೋದು. ಬೇಡ ಬಾಯ್ಸ್ ಇನ್ನ ಫ್ರೂಟ್ಸ್ ಕಟ್ ಮಾಡ್ಬೇಕು. ಫ್ರೂಟ್ಸ್ ಕಟ್ಟಿಂಗ್ ಎಲ್ಲ ಸಂಜಯ್ ಮಾಡ್ತಾನೆ. ಎಷ್ಟೊತ್ತ ನೀನ್ ಬಾಯ್ ಅಲ್ಲಿಂದ ನಿಮ್ಗೆ ಗನ್ ಫೈರ್ ಸೌಂಡ್ ಕೇಳಿಸ್ತಾ ಇರ್ಬೋದು. ಅಲ್ಲಿ ನಮ್ಮ ಬಾರ್ ಹೊಂಟೋಗ್ಬಿಟ್ಟವನೆ. ನಾವು ಯೂಸ್ ಮಾಡಿರೋದು ನಂದಿನಿ ಮಿಲ್ಕ್. ಇರೋ ಡಿಲ್ಯಾಂಡ್ಗೆ ಸ್ಕಾಟ್ಲ್ಯಾಂಡ್ಗೆಲ್ಲ ನಮ್ದು ಫ್ಲೇವರ್ಸ್ ಆಫ್ ಕರ್ನಾಡು ಅವರು ಕೊಡಲ್ವಾ ಪಾರ್ಟ್ನರ್ಶಿಪ್. ಆಮೇಲೆ ಒಂದು ಆ್ಯಡ್ ಕೂಡ ಮಾಡಿದ್ವಿ, ಅದು ಇನ್ನೂ ಬಂದಿಲ್ಲ. ಪೈಪ್ಲೈನ್ ಸಂಜೆ ಇದನ್ನೆಲ್ಲ ನೀನೇ ಎಡಿಟ್ ಮಾಡ್ಬಿಡ್ತೇನೆ ನೋಡ್ಬಿಟ್ಟು. ಅಚ್ಚಾ. ಸೊ ಪುಡ್ಡಿಂಗ್ ರೆಡಿ ಆಗಿದೆ. ಇದನ್ನ ಕೂಲ್ ಮಾಡಿ ಲಾಸ್ಟ್ ಯೂಸ್ ಮಾಡೋದು. ಅದು ಕೂಲ್ ಆಗೋಷ್ಟೊಳಗೆ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಏನೇನು ಫ್ರೂಟ್ಸ್ ತಂದಿದ್ವಿ ಅಂತ ಹೇಳ್ಬಿಡು. ಏನೇನು ಫ್ರೂಟ್ಸ್ ತಂದಿದ್ವಿ ಅಂದ್ರೆ ಅದು ಬೀರೇಶ್ ಹೇಳ್ತಾನೆ ಆಮೇಲೆ. ಮಾಡ್ತಾ ಇದೀವಿ. ಸಾಕಲ್ಲ ಸ್ವೀಟ್ ಅದು? ಎಷ್ಟೊಂದು ರೇಟು? ಇಷ್ಟೊಂದು ನಿಮ್ಗೆ ಪರ್ಫೆಕ್ಟ್ ಕೇಕ್ ಬೇಕಲ್ವಾ, ಚೆನ್ನಾಗಿರೋ ಕೇಕು. ಚಾಕ್ಲೇಟ್. ನಿನ್ಗೆ ಯಾರು ಹೇಳಿ ನಾವು ಕೇಕ್ ಮಾಡ್ತಿದೀವಿ ಅಂತ? ಮಮ್ಮಿ ಹೇಳ್ತು ಕೇಕ್ ಅಲ್ಲ, ಚೆನ್ನಾಗಿ ಮಾಡ್ತವ್ರೆ ಅಂತ ಮಮ್ಮಿ ಹೇಳ್ತು. ಚಾನಲ್ನೇ ಮಾಡ್ತಾರಾ? ಅದು ಯಾವ ತರ ಯಾವ ಟೈಪ್ ಅಲ್ಲಿ ಬರುತ್ತೆ ಅವಾಗ ಹೆಸರಿಡ್ತೀವಿ, ಓಕೆನಾ? ಯಾವ ಟೈಪ್ ಅಲ್ಲಿ ಬರುತ್ತೆ ಅಂದ್ರೆ ಹಾರ್ಟ್ ಶೇಪ್ ಅಲ್ಲಿ ಬರ್ಬೇಕು. ಹಾರ್ಟ್ ಶೇಪ್ ಅಲ್ಲಿ ಬರ್ಬೇಕಂತ. ಆಯ್ತು. ಹಾರ್ಟ್ ಓಕೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತದೆ. ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ ಬನ್ನಿ ಫ್ರೂಟ್ಸ್ ಕಟ್ ಮಾಡೋದು. ಕಂಪ್ಲೀಟ್ ಮಾಡಕ್ಕೆ ಬಿಡ್ಲಿಲ್ಲ. ಸಮಯ 7:30. ಜಿಷ್ಣು ಬಾ ಇಲ್ಬಾ. ಓ ಇನ್ನ ಇಬ್ಬರಾಗ್ಬೇಕಲ್ಲ. 98 ಆಗಿದೆ ಸ್ವಲ್ಪ. ಅದು 998 ಅಲ್ಲ. 98 ಆಗಿದೆ. ಅದೆಲ್ಲ ಬ್ಲಾಸ್ಟ್ ಆಗ್ಬಿಡುತ್ತೆ. ಬ್ಲಾಸ್ಟ್. ಸಾಫ್ಟ್ ಇದೆ. ಸೊ ಫ್ರೂಟ್ಸ್ ಆ್ಯಪಲ್, ಬಾಳೆಹಣ್ಣು, ಕಿವಿ ಫ್ರೂಟು, ಆಮೇಲೆ ಸ್ವಲ್ಪ ಚಾಕ್ಲೇಟ್ಸ್ ಮತ್ತೆ. ಹೌದು ಜಿಷ್ಣು. ರವಿ ನಿನ್ ಮೈಕ್ ಜೈಷ್ಣವಿ ಕೊಡು. ಇಮೋಷನಲ್ ಡ್ಯಾಮೇಜ್. ಒಂದ್ ಆಪಲ್ ಐತೆ, ಬನಾನಾ ಐತೆ, ಕಿವಿ ಫ್ರೂಟ್ ಐತೆ. ನಿಂಗೆ ಕಿವಿ ಫ್ರೂಟ್ ಇಷ್ಟ ಅಲ್ವಾ? ಹುಳಿ ಅದಕ್ಕೆ ಇಷ್ಟನಾ? ಇಲ್ಲ. ಮತ್ತೆ ಚಾಕ್ಲೇಟ್ ಇದೆ, ಚಾಕ್ಲೇಟ್ ಬಿಸ್ಕೆಟ್ ಇದೆ. ನನ್ನ ಹತ್ರನೇ ಐತೆ ಮೈಕ್. ಆ್ಯಪಲ್ ಯಾಕೋ ಸ್ವಲ್ಪ ಮೋಸ ಆಗಿರೋ ಥರ ಐತಲ್ಲ. ಓ ಸದ್ಯ ಚೆನ್ನಾಗೈತೆ. ಯಾವ ಶೇಪಲ್ಲಿ ಬೇಕು ಜಿಷ್ಣು? ಹಾರ್ಟ್ ಶೇಪ್. ಅಲ್ಲಿ ತೋರಿಸು. ಯಾವ ಶೇಪ್? ರಿಯಾಲಿಟಿ. ಸಾರಿ, ಟ್ರಯಾಂಗಲ್. ಸೊ ಫ್ರೂಟ್ಸ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಪುಡ್ಡಿಂಗ್. ಏನು ಹೇಳೋ ಜಿಷ್ಣು? ಪುಡ್ಡಿಂಗ್. ಪುಡ್ಡಿಂಗ್ ಅಲ್ಲ, ಪುಡ್ಡಿಂಗ್. ಎಷ್ಟು ಫ್ರೂಟ್ಸ್ ಐತೆ ಹೇಳೋದ್ರಲ್ಲಿ ನೋಡೋಣ. 3 ಫ್ರೂಟ್ಸ್ ತಗೊಂಡು ನಿಂಗೆ ಗಿಫ್ಟ್. ಕರೆಕ್ಟ್ ಆನ್ಸರ್ ಸುಮ್ಮನೆ ಕೊಟ್ಟಿರ್ತಾರೆ. ಅಲ್ಲ ನೀನು ಆಮೇಲೆ ಇದನ್ನು ತೆಗಿಲಿ ನೀನು ಇದೇ ಕಣ ಕಂಟೆಂಟ್. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸ್ವಲ್ಪ ನಟ್ಸ್ ಹಾಕ್ತಿದ್ವಿ, ಆಲ್ಮಂಡ್ಸ್ ಮತ್ತೆ ಕ್ಯಾಶಿಯಸ್, ಗೋಡಂಬಿ, ದ್ರಾಕ್ಷಿನ ಹಾಕದ. ಜೈಷ್ಣವಿ ದ್ರಾಕ್ಷಿ ಎತ್ಕೊಡು. 4 ಕರೆಕ್ಟ್ 4 ಎತ್ಕೊಡ್ತಾಳೆ. ಎತ್ಕೊಡು ಒಂದು 4-5. ಸೊ ಈಗ ನಟ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ನಟ್ಸು ಇಲ್ಲಿ ಚಾಕ್ಲೇಟ್ಸ್ ಇದೆ, ಅದನ್ನೆಲ್ಲ ಮಿಕ್ಸ್ ಮಾಡಿರೋಣ. ಅದನ್ನು ನೀಟಾಗಿ ಸ್ಪ್ರಿಂಕ್ಲ್ ಮಾಡ್ಬಿಟ್ಟು ನೋಡು ಕರೆಕ್ಟಾಗಿ ನಮ್ಮ ಜೈಷ್ಣವಿ ಇರ್ಬೇಕು ಕಣ ಅದಕ್ಕೆ. ಚಾಕ್ಲೇಟ್ಸ್ ಮೇಲ್ಗಡೆ. ಸೊ ಶುಗರ್ ಏನಾಗ್ತಿಲ್ಲ ನಿನಕಂದು, ಅದಕ್ಕೆ ಅದ್ರ ಬದಲಿ ರೀಪ್ಲೇಸ್ ಬಿಸ್ಕೆಟ್ ಮತ್ತು ಚಾಕ್ಲೇಟ್. ಸೊ ರೆಡಿಯಾಗಿರೋ ಪುಡ್ಡಿಂಗ್. ಸೊ ಅದಕ್ಕೆ ಇದರಲ್ಲಿ ಪುಡ್ಡಿಂಗ್. ಸೊ ಇದನ್ನು ಫಿಲ್ ಮಾಡಿದ್ರೆ. ಸೊ ಇಲ್ಲಿವರೆಗೂ ಯಾರೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಹಂಗೆ ತಿನ್ಬೋದು ಅನಿಸ್ತೈತೆ, ಚೆನ್ನಾಗೈತೆ ಅಲ್ವಾ? ಹಂಗೆ ಏನ್ ಜಿಷ್ಣು, ನಿನಗೆಲ್ಲ ಗೊತ್ತಲ್ಲ ಜಿಷ್ಣು.
ಜಿಷ್ಣು, ನಾಳೆ ನಿಮ್ಗೆ ಸ್ಕೂಲ್ ಐತೆ. ಸರಿ, ಯು ವಾಂಟ್ ಸಕಲ್ವಾ? ಸೊ ರೆಡಿ ಆಗಿದೆ ನೋಡಿ, ಫ್ರೂಟ್ ಪುಡ್ಡಿಂಗ್. ರಾಹುಲ ಹೋಗಿ ಫ್ರಿಜ್ಜಲ್ಲಿ ಇಟ್ಬಿಡ. ತಗೋ ಜಿಷ್ಣು, ಇಟ್ಬಿಡ್ ಬಾ. ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಫ್ರೀಸ್ ಆಗಿದೆ. ಸೊ ನಾವು ಅಷ್ಟರಲ್ಲಿ ಎಷ್ಟಾಗೈತೆ ನೋಡ್ಕೊಳ್ಳೋಣ. ನೋಡಿ ಎಷ್ಟಾಗೈತೆ, 1K ಆಗೈತಾ? ಸೊ ನಮ್ಮ ಪಾತ್ರೆ ಸೌಂಡ್ ಮಾಡಬೇಡ. ನಮ್ಮ ಜರ್ನಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿಂದ ಒಂದು 27 ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಗೆ. ನೋ ಜೋಕ್ಸ್, ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ ಇದು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮ ಕಾಲೇಜಿಂದನೂ ಪ್ಲಾನ್ ಇತ್ತು. ಅಯ್ಯೋ ಹಿಂಗೆ ಆಗ್ತಾ ಇರೋ ಕಾಲೇಜ್ ಎವ್ರಿ ಟೈಮ್ ಈ ತರ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇದು ಎಷ್ಟನೇ ಟೇಕ್ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದೇ ಡಿಗ್ರಿ ಟೈಮಿಂದನೂ ಪ್ಲಾನ್ ಇತ್ತು. ಅದಾದ್ಮೇಲೆ ಎಲ್ರು ಅವ್ರವ್ರು ಬಿಸಿ ಆಗ್ಬಿಟ್ರು. 1 year 2 years ಬ್ರೇಕ್, ಕೋವಿಡ್ ಮಧ್ಯದಲ್ಲಿ ನಮ್ದು ಒಂದು ಬೇರೆ ತರ ಒಂದು ಸ್ಟಾರ್ಟ್ಅಪ್ ಕೋವಿಡ್. ಆ ಸ್ಟೋರಿ ಅದು ಸ್ಪೆಷಲ್ ಸ್ಟೋರಿ, ಸ್ಪೆಷಲ್ ಡೇಗೆ ಇಟ್ಕೊಳ್ಳೋದ. ಅದೆಲ್ಲ ಸ್ಪೆಷಲ್ ಎಪಿಸೋಡು ಸಖತ್ತಾಗಿ. ಇದು ಏನು ಫೋಟೋಸ್ ಜೊತೆ ಎಲ್ಲ ಮಾಡ್ತೀವಿ. ಇನ್ನು ಫ್ರೆಂಡ್ಸ್ ಇದಾರೆ ಇಬ್ರು, ಅವ್ರ ಜೊತೆನೂ ಮಾಡ್ತೀವಿ. ರಮೇಶ್, ಸುರೇಶ್ ಸೇಫ್ ಆಗಿ ಪ್ಲಾನ್ ಹಂಗೆ ಇಟ್ಟಿದ್ವಿ. ಯಾವಾಗಾದ್ರೂ ಒಂದು ಚಾನ್ಸ್ ಸಿಕ್ಕಿದ್ರೆ ಮಾಡೋಣ ಅಂತ ಇದ್ವಿ. ಅದಕ್ಕೆ ಲಾಸ್ಟ್ ಇಯರ್ ನಮಗೆ ಹೆಂಗ್ ಡಿಸೈಡ್ ಮಾಡಿದ್ವಿ ಅಂತ ಗೊತ್ತಿಲ್ಲ, ಸಡನ್ ಆಗಿ ಸ್ಟಾರ್ಟ್ ಮಾಡ್ಬಿಟ್ವಿ. ಸೊ ಇವಾಗ ಇಲ್ಲಿ ಬಂದು ಇದೀವಿ. 1 year 3 months ಅಥವಾ 2 months ಆದ್ಮೇಲೆ 1K ಆಗ್ತಿದೆ. ಆಕ್ಚುಲಿ ಇನ್ನ ಬೇಗ ಆಗ್ಬೇಕಿತ್ತು, ಆಕ್ಚುಲಿ ಬೇಗನೆ ಆಗ್ಬೇಕಾಗಿತ್ತು. ಬಟ್ ಏನಾಯ್ತು ಅಂದ್ರೆ ಜನವರಿ ಮಂತ್ ಅಲ್ಲಿ ಇವರು ಸಾಯಿಬ್ರು ಸ್ವಲ್ಪ ರಾಬಿನ್ ಇಂದ ಹುಡ್ರು ಎಷ್ಟ್ ಸಲ ಅಂತ ತೋರಿಸ್ತೀನಿ. ಅದೇ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಗಳಲ್ಲೇ ಗೊತ್ತಿರುತ್ತೆ. ಸೊ ಅದು ಒಂದು ರೀಸನ್. ಹೇಳ್ತಾ ಇದ್ದಂಗೆ ನೋಡಿ 999 ಆಯ್ತು. ಇನ್ನ ಜಸ್ಟ್ ಒಬ್ರು 1Kಗೆ ಇಷ್ಟೊಂದು ಸೆಲೆಬ್ರೇಷನ್ ಬೇಕಾ ಅನ್ಬೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 1Kಗೆ ಈ ತರ ಮಾಡ್ತಿದೀವಿ, 100Kಗೆ ಯಾವ ತರ ಇರುತ್ತೆ ಅಂತ. 10Kಗೂ ಇರುತ್ತೆ. 10Kಗೆ ಸ್ಪೆಷಲ್ ಎಪಿಸೋಡ್ ಅದು. 10K 25K ಬಜೆಟ್ ಸಂಜಯ್ನೇ ಸ್ಪಾನ್ಸರ್ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾನೆ. ಈಗಲೇ ಏನೋ ಪ್ರಾಮಿಸ್ ಮಾಡ್ತಾನೆ, ಆಶ್ವಾಸನೆ ಕೊಡ್ತಾನೆ. ಸೊ ಇನ್ಮೇಲೆ ಏನು ಅಂದ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇರುತ್ತೆ. ವೀಕ್ಲಿ 1 ವಿಡಿಯೋ ಆದ್ರೂ ಪಕ್ಕ ಬಂದೇ ಬರುತ್ತೆ. ಅದು ನನ್ನ ಪ್ರಾಮಿಸ್ ಇವರಿಬ್ರಕ್ಕಿಂತ. ಜೊತೆಗೆ ಈಗ ಇನ್ನ ಸುಮಾರು ಬೇರೆ ಬೇರೆ ವೆರೈಟಿ ಆಫ್ ವಿಡಿಯೋಸ್ ಬರುತ್ತೆ. ಹೊಸ ತರ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ. ನಾವೆಲ್ಲ ಇಷ್ಟೊಂದು ಡಿಲೇ ಆಕ್ಷನ್ ಈ ತರ ಮಾಡ್ತಿದ್ದೀವಿ ಅಂದ್ರೆ ಇಲ್ಲಿ ನೋಡಿ. ಇನ್ನೊಬ್ರು ಪಕ್ಕ ಆಗ್ತಾರೆ. ಇನ್ನೊಂದು 15 minutes ಅಲ್ಲಿ ಅನ್ಕೊಂಡಿದೀವಿ. ನೋಡೋಣ. ಸೆಲೆಬ್ರೇಷನ್ ರೆಡಿ ಆಗ್ಬಿಡ. ಒಂದ್ ಬಾಲ್ ಬಂದ್ರನ್ನು ಟಿವಿ ಎಂಪೈರ್ ಟು ಡೈರೆಕ್ಟರ್ ಜಸ್ಟ್ ಒಂದು 5 to 6 hours ವೇಟ್ ಮಾಡಿದೀವಿ. 1K ಕಮಾನ್. ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ ಆಯ್ತಿಲ್ಲ ಬಾಡಿಲಿರೋ ಹೀಟ್ ಎಲ್ಲ ಒಟ್ಟಿಗೆ ಹಾಕಿ ಹೇಳಿ ಬುಲೆಟ್ ಅಂಡ್ ಭೂಮಿನ ಅಳ್ಳಾಡೋ ಬಿಡ್ಬೇಕು. ಏನ ಮಾಡಿದೆ? ನಾನೇನ್ ಮಾಡಿದ್ದು? ಏನೇನೋ ಕುತ್ಕೊಂತೀನಿ ಅಂತದ್ದು. ಎಲ್ಲೋ ನೀನು ನಾನು ಅನ್ಕೊಂಡೆ ಸ್ಮೋಕ್ ಆಗುತ್ತೆ ಅದರಿಂದ. 1K ವಾಯ್ಸ್ ಬನ್ನಿ ಬಾಯ್ಸ್. 1K ಜಸ್ಟ್ ಉಮರ್ 1K ಜೋರ ಜೋರ ಹೊಡೆದು They tell me that I'm never gonna make it. They want me to do something that could make sense. They hate when I keep dreaming I'll be famous, but I don't give a fuck, I'ma keep chasing. ಸೊ ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು. ನಮ್ಮ 1000 ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. 1000 ಸಬ್ಸ್ಕ್ರೈಬರ್ಸ್ಗೆ ಸೆಲೆಬ್ರೇಷನ್ಗೆ ಓಕೆ ಆಲ್ಮೋಸ್ಟ್ 1-2 hours ಆಯ್ತಲ್ವಾ? ವೇಟ್ ಮಾಡೋಕ್ಕಾಯ್ತಿಲ್ಲ.
ಪುಡ್ಡಿಂಗು ಪುಡಿ ಆಗಿ ಬಂದಿದೆ. ಒಂದ್ ಸೈಡು ಸಕ್ಕತ್ತಾಗಿದೆ, ಈ ಸೈಡ್ ಆಕ್ಚುಲಿ ಓಯ್ ಸೊ ಹುಷಾರು ಕಂಡ್ರು ಕ್ಯಾಮ್ರಾ ಹಿಡ್ಕೊಂಡು ನಾನು ಕಟ್ ಮಾಡ್ಬಿಟ್ಟೆ. ಒಳ್ಳೆ ಜೆಲ್ಲಿ ಇದ್ದಂಗೆ ಐತಲ್ಲ. ಸ್ಪೂನ್ ಎತ್ಕೊಳ್ಳೋ ಸಂಜೆ, ಸ್ಪೂನ್ ಕಲರ್ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿ ಬಂದೈತೆ. ಏನೇನು ಒಂದು ಸ್ವಲ್ಪ ನಾವು ಇನ್ನೊಂದು ಸ್ವಲ್ಪ ಇಡಬೇಕಿತ್ತು ಅನ್ಸುತ್ತೆ. ಒಂದು ಸ್ವಲ್ಪ ಫ್ರೀಸ್ ಆಗಿ ಗಟ್ಟಿಯಾಗಿ ಮಾಡಬೇಕು ಅಂದ್ರೆ. ಕೇಕ್ ಕಟಿಂಗ್ ನಂದೊಂದು ಇಲ್ಲಿ ಅಂತ ನೀನು ಮಾಡ್ಬಿಡ ಫಾರ್ಮಾಲಿಟೀಸ್ ಏನು ನೋಡು. ನಂಗೆ ಗೊತ್ತು ಕರೆಕ್ಟಾಗಿ ಕಟ್ ಮಾಡ್ದಾಗ ನನಗೆ ಅಷ್ಟು ದೊಡ್ಡ ಬೀಟ್ ತಗೋಕ್ಕಾಗಲ್ಲ. ಚೆನ್ನಾಗಿಲ್ಲ. ಸಕ್ಕತ್ತಾಗಿದೆ. ನಿಜ ಬೀರೇಶ್ ಸಕ್ಕದಾಗ ಐತೆ ಹೇಳೋನೆ ಅಂದಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂದ್ಕೊಂಡಿದ್ದೀನಿ. ನಿಜ ಚೆನ್ನಾಗಿತ್ತು ಕಣೋ. ನಿಜ ಸೂಪರ್ ಆಗಿದೆ. ಇನ್ನೂ 1 hour ಇಟ್ಟಿದ್ರೆ ಇನ್ನೂ ಕರೆಕ್ಟಾಗಿ ಬಂದಿರೋದು. ಬಟ್ ಟೇಸ್ಟ್ ಸೇಮ್. ನಾವು ಶುಗರೇ ಹಾಕಿಲ್ಲ ಆದರೂ ಸಕ್ಕತ್ತಾಗಿತ್ತು, ಸ್ವೀಟ್ ಆಗಿತ್ತು. ಎಲ್ಲ ಸ್ವೀಟು ಮಿಕ್ಸ್ ಆಗಿ ಸೂಪರ್ ಆಗಿದೆ. ನಟ್ಸು, ಫ್ರೂಟ್ಸು. ಜೈಷ್ಣವಿ ಕರೆಕ್ಟಾಗಿ ಹೇಳಿದ್ದಾಳೆ. ಹೆಂಗಿತ್ತು? ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಯ್ತಾ? ನಿಂಗೆ ಇಷ್ಟ ಆಯ್ತಾ? ಯಾವ ಥರ ಇತ್ತು? ಅದೇ ಹಾರ್ಟ್ ಶೇಪ್ ಇರ್ಲಿಲ್ವಲ್ಲ. ಸರಿ ಆಯ್ತು. ಲೈಕ್ ಶೇರ್ ಸಬ್ಸ್ಕ್ರೈಬ್. ನಿಜ ನಾವು ಮಾಡಿದ್ದು ಅನಿಸ್ತೈತೆ. ಸ್ಟ್ರಾಬೆರಿನ ಟ್ರೈ ಮಾಡಿದ್ವಿ ಬಟ್ ಸಿಗ್ಲಿಲ್ಲ. ಸೀಸನ್ ಒಂದು ಒಳ್ಳೆ ಐಸ್ ಕ್ರೀಮ್ ತಿಂದಂಗೆ ಅನಿಸ್ತೈತೆ. ಸಕ್ಕತ್ತಾಗಿದೆ. ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ. ಇವನಿಗೆ ಕೊಟ್ಟಿದ್ದು ಒಂದೇ ಒಂದು ಕೆಲಸ, ಕರೆಕ್ಟಾಗಿ ಅದನ್ನು ಬ್ಲಾಸ್ಟ್ ಮಾಡೋ ಸ್ಪಾರ್ಕಲ್ಸ್ನ ಅಂತ ಚೆನ್ನಾಗಿ ಮಾಡ್ದ. ಸಕ್ಸಸ್ಫುಲಿ ವೇಸ್ಟ್ ಆಗಿ ನಿನ್ ಕೊಟ್ಟೆ, ನೀನು ಮಾಡ್ದ ಅದನ್ನ ಮಾಡಿದ್ನಲ್ಲ. ಅವ ಹೆಂಗೆ 10 ರೂಪಾಯಿ ಡಿಸ್ಕೌಂಟ್ ಮಾಡಿದ್ಕೆ ಏನು ಶಾಪ್ ಹಾಕೋದು 10Kಗೆ ಬೇಗ ಇನ್ನು 3 months 4 months ಆಗಲಿ ಅಂತ ನೀವು ಆಶೀರ್ವಾದ ಮಾಡಿ. ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ರೆಗ್ಯುಲರ್ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ, ನೋಡ್ತಾನೆ ಇರಿ. ಚಟಾಪಟ ವಿಡಿಯೋಸ್. ಸೊ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್.